ಇನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಉಪಮೇಯರ್ ಎಲೆಕ್ಷನ್ ನಡೆಯುತ್ತೆ. ಈ ಬಾರಿ ಬಿಜೆಪಿ ಭದ್ರಕೋಟೆಯನ್ನ ಕಾಂಗ್ರೆಸ್ ಭೇದಿಸುತ್ತಾ? ಈ ಬಾರಿಯಾದರೂ ಕಾಂಗ್ರೆಸ್ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. 82 ಸದಸ್ಯರ ಬಲ ಹೊಂದಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಕಷ್ಟು ಶತಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಬಿಜೆಪಿಯ ಬಳಿಯಲ್ಲಿ 39 ಸದಸ್ಯರ ಬಲ ಇದೆ, ಕಾಂಗ್ರೆಸ್ನ ಬಳಿಯಲ್ಲಿ 33, ಜೆಡಿಎಸ್ನ ಬಳಿಯಲ್ಲಿ 1. ಇನ್ನು ಅದೇ ರೀತಿಯಾಗಿ 6 ಜನ ಪಕ್ಷೇತರರು ಇದ್ದಾರೆ, 2 AIMIM ಪಕ್ಷದ ಸದಸ್ಯರು ಕೂಡ ಇದ್ದಾರೆ. ಇನ್ನಿಲ್ಲಿ ನಾವು ನೋಡಿದ್ದೇ ಆದರೆ ಪಕ್ಷೇತರರನ್ನು ಕಾಂಗ್ರೆಸ್ ಏನಾದರೂ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದೇ ಆದರೆ 39. ಇನ್ನು JDS ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋದ್ರಿಂದಾಗಿ 40 ಆಗುತ್ತೆ ಬಿಜೆಪಿ ಹತ್ರ. ಇನ್ನು ಇದೇ ಸಂದರ್ಭದಲ್ಲಿ AIMIM ಏನಾದರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನವನ್ನು ಗೆಲ್ಲಬಹುದಾಗತ್ತೆ. ಆದರೆ ಸರ್ಕಾರ ಕೂಡ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಕೂಡ ರಚನೆಯಾಗಿದೆ. ಹೀಗಾಗಿ ಪಾಲಿಕೆಯನ್ನು ಗೆಲ್ಲಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗೆ ಇದೆ. ಹೀಗಾಗಿ ಕಾಂಗ್ರೆಸ್ ಯಾವ ಒಂದು ತಂತ್ರವನ್ನು ಮಾಡುತ್ತೆ, ಇನ್ನಿತರ ಸದಸ್ಯರನ್ನು ಸೆಳೆದುಕೊಳ್ಳೋದಕ್ಕೆ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಆಪರೇಷನ್ ಹಸ್ತ ಕೂಡ ನಡೆಯುವಂತಹ ಒಂದು ಭೀತಿ ಬಿಜೆಪಿಗೆ ಕಾಡ್ತಾ ಇದೆ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿರೋದ್ರಿಂದಾಗಿ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಗಳು ಕೂಡ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಒಂದು ಆಮಿಷ ಆಸೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದತ್ತ ಬಿಜೆಪಿಯ ಸದಸ್ಯರು ಹಾರುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಭೀತಿಯಿಂದ ಬಿಜೆಪಿ ಸದಸ್ಯರಿಗೆ ವಿಪ್ ಕೂಡ ಜಾರಿ ಮಾಡಿದೆ. ಒಂದು ವೇಳೆ ಹೋಗಿದ್ದೇ ಆದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಬಿಜೆಪಿ ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ. ಇವತ್ತು ನೇರವಾಗಿ ಪಾಲಿಕೆಗೆ ಬಿಜೆಪಿ ಸದಸ್ಯರು ಆಗಮಿಸ್ತಾರೆ. ಬೆಳಗ್ಗೆ 9 ಗಂಟೆಗೆ ಪಾಲಿಕೆ ಸದಸ್ಯರ ಸಭೆಯನ್ನು ಸಚಿವ ಸಂತೋಷ್ ಲಾಡ್ ಕರೆದಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಸದಸ್ಯರನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ಇದರ ಜೊತೆಗೆ ಪಾಲಿಕೆ ಮೇಯರ್ ಉಪಮೇಯರ್ 2 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಏನು ಮಾಡಬೇಕು, ಬಿಜೆಪಿಯ ಸದಸ್ಯರನ್ನು ಸೆಳೆಯುವಂತಹ ಕೆಲಸವನ್ನು ಮಾಡಬೇಕಾ, ಇನ್ನು ಅದೇ ರೀತಿಯಾಗಿ ಪಕ್ಷೇತರರನ್ನು ಯಾವ ರೀತಿಯಾಗಿ ತಮ್ಮ ಪಕ್ಷದತ್ತ ಸೆಳಿಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂತೋಷ್ ಲಾಡ್ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಪಕ್ಷೇತರರು ಬಂದು ಹೊರತಾಗಿಯೂ ಕೂಡ ಕಾಂಗ್ರೆಸ್ಸಿನ ಮೇಯರ್ ಉಪಮೇಯರ್ ಆಗುವಂಥದ್ದು ಸಾಧ್ಯ ಇಲ್ಲ. ಇದೇ ಕಾರಣಕ್ಕಾಗಿ ಇಲ್ಲಿ AIMIM ಪಕ್ಷದ ಸಾಥ್ ಕೂಡ ಬೇಕಾಗತ್ತೆ. ಹೀಗಾಗಿ ಕಾಂಗ್ರೆಸ್ ಯಾವ ಒಂದು ಮಾರ್ಗವನ್ನು ಅನುಸರಿಸುತ್ತೆ ಕಾದು ನೋಡಬೇಕಾಗತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಈ ಒಂದು ಮಹಾನಗರ ಪಾಲಿಕೆಯ ಅಧಿಕಾರ ಚುಕ್ಕಾಣಿ ಯಾರು ಹಿಡಿತಾರೆ, ಹುಬ್ಬಳ್ಳಿ ಧಾರವಾಡ ಮೊದಲ ಪ್ರಜೆ ಯಾರು ಆಗ್ತಾರೆ ಅನ್ನೋದು ಇವತ್ತು ಚುನಾವಣೆ ನಡೆಯಲಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 3ನೇ ಅವಧಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಇಂದು ಅಂದರೆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಡೆದಿದೆ. ಈ ಸಂಬಂಧಪಟ್ಟಂಗೆ 2 ರಾಷ್ಟ್ರೀಯ ಪಕ್ಷಗಳು ಅಧಿಕಾರದ ಗದ್ದುಗೆ ಏನೇರಲು ಒಳಗಿಂದೊಳಗೆ ದೊಡ್ಡದಂತಹ ಒಂದು ಪೈಪೋಟಿ ನಡೆಸಿವೆ. ಅದರಲ್ಲಿ ನೋಡಿದಾಗ ಬಿಜೆಪಿಯ 6 ಜನ, ಇಲ್ಲಿ ಪರಿಷತ್ ಸದಸ್ಯರಿರ್ಬೋದು, ವಿಧಾನಸಭೆ ಸದಸ್ಯರಿರ್ಬೋದು, ಈ ರೀತಿಯಾಗಿ ಬಿಜೆಪಿಯಲ್ಲಿ 8 ಜನ, ಬಿಜೆಪಿಯಲ್ಲಿ 6 ಜನ ಇದ್ದರೆ ಕಾಂಗ್ರೆಸ್ನಲ್ಲಿ 2 ಇದ್ದಾರೆ. ಒಟ್ಟು ಇಲ್ಲಿ ಅಂದರೆ 8 ಜನ ಇಲ್ಲಿ ಅಂದರೆ ಚುನಾಯಿತ ಪ್ರತಿನಿಧಿಗಳು ಇದಕ್ಕೆ ಮತವನ್ನು ಹಾಕುವಂತಹ ಹಕ್ಕನ್ನು ಹೊಂದಿರ್ತಾರೆ. ಇದನ್ನೆಲ್ಲ ಒಂದು ಕಡೆ ಅಂತಂದರೆ ಈಗ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಂತಂದರೆ ಅಧಿಕಾರದ ಗದ್ದುಗೆ ಏರಲು ಒಂದು ಕಡೆ ಈ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೋಡಿದಾಗ ಕಳೆದ 2 ದಶಕಗಳ ಕಾಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಚೇರಿ ಮೇಲೆ ಬಿಜೆಪಿಯ ಧ್ವಜ ಹಾರಿಸಿದೆ. ಬಿಜೆಪಿಯ ಅಧಿಕಾರದ ಚೊಕ್ಕಾಣಿ ಇಲ್ಲಿ ಅಂದರೆ ಹಿಡಿತಾ ಬಂದಿದೆ. ಈ ಬಾರಿ ಒಂದು ಕಡೆ ಇಲ್ಲಿ ಅಂತಾರೆ ಮೊದಲ ಬಾರಿಗೆ ಅಂದರೆ 2 ದಶಕಗಳ ನಂತರ ಕಾಂಗ್ರೆಸ್ಸಿನ ಧ್ವಜವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಮೇಲೆ ಹಾರಿಸಬೇಕು ಅಂತೇಳಿ ಕಾಂಗ್ರೆಸ್ ಸಹ ಇಲ್ಲಿ ಅಂತಾರೆ ರಣತಂತ್ರವನ್ನು ಮಾಡಿದೆ. ಬಹುಮತ ನೋಡಿದಾಗ ಇಲ್ಲಿ ಅಂತಾರೆ 38 ಜನ ಮಹಾನಗರ ಪಾಲಿಕೆ ಸದಸ್ಯರು, ಅದರಲ್ಲಿ ಬಿಜೆಪಿಯವರು ಇದ್ದರೆ 33 ಜನ ಕಾಂಗ್ರೆಸ್ ಇದ್ದರೆ 6 ಜನ ಪಕ್ಷೇತರರು, MIMನ 3 ಜನ ಮತ್ತು ಇಲ್ಲಂದ್ರೆ ಓರ್ವ JDS. ಈಗ ಅದರಲ್ಲಿ ಏನು 6 ಜನ ಇದ್ದಾರೆ, 6 ಜನರಲ್ಲಿ ಅರ್ಧಕ್ಕರ್ಧ ಈಗ ಬಾರಿ ಅಂತಾರೆ ಕಾಂಗ್ರೆಸ್ನಲ್ಲಿ ಗುರುಸ್ಕೊಂಡ್ರೆ. ಹೀಗಾಗಿ ಕಾಂಗ್ರೆಸ್ಸು ಸಹ ಇಲ್ಲಂದ್ರೆ ದೊಡ್ಡದಾದ
ರೀತಿಯಾದಂತಹ ಒಂದು ಕಸರತ್ತು ನಡೀತಾ ಇದೆ. ಆಪರೇಷನ್ ಹಸ್ತ ಮಾಡಬೇಕು, ಇಲ್ಲಂದ್ರೆ ಅಧಿಕಾರದ ಗದ್ದುಗೆ ನೇರಬೇಕು ಅಂತೇಳಿ ಒಂದು ಕಡೆಯಿಂದ ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ. ಇದರ ನಡುವೆ ಇಲ್ಲಿ ಅಂತಾರೆ ಇವರೆಲ್ಲರೂ ಕಳೆದ ವಿಧಾನಸಭೆ ಅಂದರೆ ಕಳೆದ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆದಾಗ ಇಲ್ಲಿ ರೆಸಾರ್ಟ್ ರಾಜಕಾರಣ ನಡೆದಿತ್ತು. ರೆಸಾರ್ಟ್ ರಾಜಕಾರಣ ಅಂದರೆ ಯಾವ ಮಟ್ಟಿಗೆ ಅಂತಂದರೆ ಮಹಾನಗರ ಪಾಲಿಕೆ ಸದಸ್ಯರು, ಅದರಲ್ಲಿ ಬಿಜೆಪಿಯ ಸದಸ್ಯರನ್ನ ದಾಂಡೇಲಿಗೆ ಕರೆದುಕೊಂಡೋಗಿ ರೆಸಾರ್ಟ್ನಲ್ಲಿ ಕೂಡಲಿಡಲಾಗಿತ್ತು. ಆದರೆ ಈ ಬಾರಿ ಅಂತಾರೆ ಇಂದು ನಡೆಯುವಂತಹ ಚುನಾವಣೆ ಏನಿದೆ, ಚುನಾವಣೆಗೆ ಇಲ್ಲಿ ಅಂತಾರೆ ಇವರೆಲ್ಲರನ್ನ ಒಂದು ಕಡೆ ಕೂಡಲಾಕಿ ಅದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕೂಡಿ ಹಾಕಲಾಗಿದೆ. ಇದರ ನಡುವೆ ಇಲ್ಲಿ ಅಂತಾರೆ ಬೆಳಿಗ್ಗೆ 9 ಗಂಟೆಯ ಸುಮಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇಲ್ಲಿ ಅಂತಾರೆ ಕಾಂಗ್ರೆಸ್ಸಿನ ಸದಸ್ಯರ ಜೊತೆ ಒಂದು ಕಡೆ ಸಭೆ ನಡೆಸ್ತಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಅಧಿಕಾರದ ಗದ್ದುಗೆ ನಡೆಯಲು ನಾನಾ ರೀತಿಯ ಕಸರತ್ತನ್ನು ಈಗಾಗಲೇ ಅಂತಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡ್ತಿದ್ದಾವೆ. ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.